ಓಕೆ ಸೊ ಫ್ಯಾಮ್ ಹಾಯ್, ಇವತ್ತು ಹಬ್ಬದ ದಿನ ಹೆಂಗಿರುತ್ತೆ ನೋಡಿ ಗೈಸ್. ಮನೆ ಕ್ಲೀನಿಂಗೇ ಆಯಿತು. ಪಾಪ ಕಷ್ಟಪಟ್ಟು ನಮ್ಮಮ್ಮ ಬೆಳಗ್ಗೆ ಎದ್ದು 3 ಗಂಟೆಗೆ ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿದ್ದಾರೆ. ಬಟ್ ಬ್ಯಾಡ್ ಲಕ್, ಮಳೆ ಬರ್ತಿದೆ, ಈಗ ಮಳೆ ಬರ್ತಿದೆ. ಸೊ ಎಸ್, ಆ್ಯಂಡ್ ಇವಾಗ ಹಳ್ಳಿ ಲೈಫ್ ಗೊತ್ತಲ್ಲ, ಹೊಳೆಯಲ್ಲಿ ನೀರು ಕಾಯಿಸ್ತಾ ಇದ್ದೀವಿ. ಇಬ್ಬರದೇ ಸ್ನಾನ ಆಗಿರೋ ದಿನ. ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗ್ಬೇಕು, ಅದಕ್ಕೆ ಕಾಯಿಸಿ ಅಂತಿದ್ದೀನಿ. ಇಷ್ಟು ಬೆಳಗ್ಗೆ ಎಲ್ಲ ತಣ್ಣೀರು ಸ್ನಾನ ಮಾಡೋಕ್ಕಾಗಲ್ಲ ನನಗಂತೂ. ಮನೆ ಕ್ಲೀನ್ ಎಲ್ಲ ಆಗಿದೆ. ಈಗ ಲಕ್ಷ್ಮಿನೂ ರೆಡಿ ಆಗಿದ್ದಾರೆ, ಅದು ಎತ್ತಿಡಬೇಕಷ್ಟೆ. ಸೊ ಇಲ್ಲಿ ಇವಾಗ ಅಷ್ಟಾಗಿದೆ, ನೈಟ್ ತೋರಿಸ್ದಂಗೆ ಲಕ್ಷ್ಮಿ ಇಡಬೇಕು. ಪ್ರಸಾದ ಎಲ್ಲ ರೆಡಿಯಾಗಿದೆ, ಸ್ನಾನ ಮಾಡ್ಕೊಂಡು ಎಲ್ಲ ಇಟ್ಬಿಡ್ಬೇಕಷ್ಟೆ. ಲಕ್ಷ್ಮೀ 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 ಬಾರಮ್ಮ 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 ಲಕ್ಷ್ಮೀ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ. Hi guys, happy Varmalakshmi ಎಲ್ರಿಗೂ. ಹೆಜ್ಜೆ ಕಾಲ್ಗಳ ಧ್ವನಿಯತೋ ಅಲ್ಲಿ ಆ ಕಡೆ ಬೆಳಕಿಗೆ ಬರ್ತಿಲ್ಲ ಕಡೆ ಅದು. ಹಾಕಮು ಇಡ್ಲಿ ಅಂತ ಅವಳು ಬಿಡು ಹಾಕ್ಬಿಡಮ್ಮ. ಹೆಜ್ಜೆ ಕಾಲ್ಗಳ ಧ್ವನಿಯ ತೋರುತ್ತಾ ಹೆಜ್ಜೆಯ ಮೇಲೆಂದೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಐದು ಸತಿ ಮಾಡ್ರಿ, ಇಲ್ಲ 3 ಸತಿ ಮಾಡ್ರಿ. ಹಾಕೋ ಹೆಂಗ್ ಮಾಡಿ. ಡಿಫ್ರೆಂಟ್ ಪೋಸಸ್. ಅಂಕು ರೆಡಿತಾ ಇದೆಯಾ? ಅದು ಸರಿ ಮಾಡು. ಆಯ್ತಮ್ಮ. ಸೊ ಹ್ಯಾಪಿ ಬಾರ ಈ ಕಡೆ. ಹ್ಯಾಪಿ ವರಮಹಾಲಕ್ಷ್ಮಿ ಎಲ್ರಿಗೂ. ಈ ವರ್ಷ ಒಳ್ಳೇದಾಗ್ಲಿ. ಏನೇನು ಅನ್ಕೊಂತೀರಾ ಅದೆಲ್ಲ ಮತ್ತೆ ಲಕ್ಷ್ಮಿ ಜಾಸ್ತಿ ಬರ್ಲಿ ನಿಮ್ಮ ಮನೆಗೆ. ಎಲ್ರಿಗೂ ಕೇಳ್ಕೊತೀನಿ. ಬಂದಿದ್ದಲ್ಲ, ನನಗೂ ಸ್ವಲ್ಪ ಶೇರ್ ಕೊಡಿ ಗೈಸ್. ನಾನು ಹೇಳಿದ್ನಲ್ಲ ನಮ್ಮ ದೇವಸ್ಥಾನ ಅಂತ ಅಂದ್ಬಿಟ್ಟು ಮನೇಲಿ ಪೂಜೆ ಆಯಿತು. ಪೂಜೆ ಆದಮೇಲೆ ಇವಾಗ ಇಲ್ಲಿಗೆ ಪೂಜೆ ಕೊಟ್ಟಿದ್ದು ಬನ್ನಿ ಅಂತ ಅಂದರು. ಬಂದ್ರಿ, ನಾವು ಭಟ್ರು ಬಂದಿಲ್ಲ. ಸೊ ಸದ್ಯಕ್ಕೆ ಇಟ್ಬಿಟ್ಟು ಹೋಗ್ತೀವಿ. ದೇವ್ರಿಗೊಂದು ತಂದೆ ಒಳ್ಳೇದು ಮಾಡು ಅಂತ ಕೇಳಿಕೊಂಡು. ಸಾಕು. ಕಿಸ್ ಕಿಸ್ ಇದು ಶೆಕೆ ಶೆಕೆ ಶೆಕೆ.
ಗೋ. ಸೊ ಗೈಸ್ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿತ್ತು. ಪ್ರಸಾದ ಬೆಳಿಗ್ಗೆ ಮಮ್ಮಿನೇ ಮಾಡಿದ್ರು, ಹೆಲ್ಪ್ ಮಾಡಿದ್ರು ಅಷ್ಟೇ. ಇವಾಗ ಅವರು ಮಾರ್ಕೆಟ್ ಬಂದಿದ್ದಾರೆ ಐಟಮ್ಸ್ ಎಲ್ಲ ತರಕ್ಕೆ. ಸೊ ನಮಗೆ ಟಿಫನ್ ಬ್ರೇಕ್ಫಾಸ್ಟ್ ಮಾಡೋದು, ಉಪ್ಪಿಟ್ಟು ಮಾಡೋದು. ಉಪ್ಪಿಟ್ಟು ಯಾರು ತಿಂತಾರೆ ಅಂತ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಸೊ ಇಲ್ಲ ಅಷ್ಟೇ, ಅಮ್ಮ ಹೋಗಿ ಲಕ್ಷ್ಮೀ ಒಂದ್ಸತಿ ತರಿಸ್ಕೊಂಡು. ಸೊ ಗೈಸ್ ಹೀಗೆ ರೆಡಿ ಮಾಡಿದ್ದೀವಿ ಲಕ್ಷ್ಮಿನ ನೋಡಿ. ಸೊ ಇಲ್ಲಿ ತಿಂಡಿಗಳು, ದುಡ್ಡು. ಸೊ ದಿಸ್ ಇಸ್ ದ ಔಟ್ಲುಕ್. ಬರ್ರಿ ಬರ್ರಿ ಒಳಗಡೆ ಬರ್ರಿ. ಬಂದು ಲಕ್ಷ್ಮಿ ಕೂರ್ಸಿದ್ದೀನಿ, ಕೈ ಮುಕ್ಕೊಂಡು ಹೋಗ್ರಿ ಬರ್ರಿ. ಬಾ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಅಲ್ಲಿ ನೋಡಲಿ ಬರ್ರಿ ಅಂದ್ರೆ ಏಯ್ ನಡೆಯ ಯಾವ ಇವೆಲ್ಲ ಕೆಲಸ ಮಾಡ್ತಿದ್ರೆ ನಮ್ಮ ತಂಗಿ ಇದ್ದು ಹಿಡ್ಕೊಂಡು ಆರಾಮಾಗಿ ಫೋನ್ ನೋಡ್ಕೊಂಡು ನನ್ನ ಡೇಟಾನೇ ಟಿವಿ ಕನೆಕ್ಟ್ ಮಾಡ್ಕೊಂಡು ನೋಡ್ಕೊಂಡು ಎಷ್ಟು ಇರ್ಬೇಡ ಅವ್ರಿಗೆ. ಬಂದು ಏನು ಮಾಡ್ತಾಳೆ ಅಕ್ಕ ನೋಡೋಣ ಹೆಲ್ಪ್ ಮಾಡೋಣ ಅನ್ನೋದು ಒಂದು ಶೂರು ಇಲ್ಲ. ಇದು ಸುಮ್ಮನೆ ಶೋಕಿಗೆ ಮಾಡ್ತಾಯಿದ್ದೀನಿ. ಶೋಕಿ ಎಷ್ಟು ಚೆನ್ನಾಗಿ ಕಾಣಿದೆ. ಬರೀ ಡೌಗಳು ನಿಂತು ಹೇಳು. ವಿಡಿಯೋ ಕ್ಯಾಮ್ರಾಮ್ಯಾನ್ ಅಮೃತ ಜೊತೆ ನಾನು ರಿಪೀಟರ್ ಕೀರ್ತಿ. ಬ್ಲಾಗರ್ ಕೀರ್ತಿ. ಬಟ್ ರಿಪೋರ್ಟ್ ಮಾಡ್ತಿದ್ಯಾ ನೀನೆಲ್ಲ. ಬರೀ ಇಂಥದೆಯಾ ರಿಪೋರ್ಟ್ ಮಾಡ್ತಿರೋಕ್ಕೆ ರಿಪೋರ್ಟರ್ ಆಗಿದ್ದೀನಿ ಅಷ್ಟೇ ಸದ್ಯಕ್ಕೆ. ಲಕ್ಷ್ಮೀನ ಸಿಂಪಲ್ ಆಗಿದೆ ಅಂತ ಅಂದ್ರು ಗೈಸ್, ಬಟ್ ನನಗೇನೋ ಲೈಕ್ ಆ ಸ್ಯಾರಿನೇ ಅದಕ್ಕೆ ಹೈಲೈಟ್ ಆಗಿರೋದು. ನಾವೇ ಹೋಗಿ ಭದ್ರಾವತಿ ತಂದಿದ್ದು ಸೀರೆನ. ಆ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಸ್ಯಾರಿ ಉಟ್ರೆ ಮತ್ತೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಸಿಂಪಲ್ ಆಗಿ ಹಾಕಿರೋದೆಲ್ಲ ಪಾಸ್ ಮಾಡು. ಮತ್ತೆ ಹಾಕಿರೋದೆಲ್ಲ ಬೇರೆ ಒರಿಜಿನಲ್ಲೇ ಹಾಕೋಣ, ಬೇರೆ ಅದು ಬೇರೆ ಆರ್ನಮೆಂಟ್ಸ್ ಅಂತ ಆಗ್ಬಿಟ್ಟು ಬರೀ ಗೋಲ್ಡ್ ಹಾಕಿದ್ದೀನಿ. ಸೊ ಬೇರೆ ಹಾಕಿದ್ರೆ ಜಾತ್ರೆ ಥರ ಆಗುತ್ತೆ. ಲಕ್ಷ್ಮಿ ಥರನೇ ಇರಬೇಕು, ಕ್ಯೂಟ್ ಆಗಿ ಸಿಂಪಲ್ ಆಗಿ. ಸೊ ಅದಕ್ಕೆ ಅಷ್ಟೇ ಇದೆ. ಇನ್ನು ಪ್ಲೇಸ್ ಎಲ್ಲ ಜೋಡಿಸ್ಬೇಕು. ಸದ್ಯಕ್ಕೆ ಇದನ್ನ ಮಾಡಿಬಿಟ್ಟು ಮಾಡ್ತೀನಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಮೇಲೆ ಸಿಗ್ತೀವಿ ಗೈಸ್. ಫೋಕಸ್ ಮಾಡೋ, ಮಿಣ್ಕ ಅನಿಸ್ಬೇಡ. ಹಲೋ ಗೈಸ್. ಸೊ ನಾನು ತಿಂತಾ ಇದ್ದೀನಿ. ಎಲ್ಲರೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಇವರು ಏನು ಸಾರ್ಗಾ ಒಬ್ಬಟ್ಟಿಗೆ ಒಬ್ಬಟ್ಟಿಗೆ ಬೇಳೆ ಒಬ್ಬಟ್ಟು ಮಾಡೋಣ ಅಂತ ಬೇಳೆ ನೆನೆಸಿದ್ದೆ. ಮಗ ಬಂದು ಒಡೆ ತಟ್ಬಿಟ್ಟ ಅಂತ. ಈಗ ಆಗ ಏನಿಲ್ಲ, ಮಗ ಬಂದರೆ ಚಿಟ್ಟು ಬರ್ತದೆ, ಏನಾರ ಮಾಡ್ಬೋದೇನೋ. ಸೊ ನೋಡ್ಬೇಕು ಕಾಣೆ. ಅಂಕಿತಕ್ಕ ಬೆಲ್ಲ ಚಚ್ತಾ ಇದೆ. ಇದು ಒಬ್ಬಟ್ಟಿಗೆ, ಇದು ಕಾಯಿ ತುರಿತಿದ್ದಾರೆ ಅಮ್ಮ. ಇದು ಒಬ್ಬಟ್ಟಿಗೆ, ಇವರು ತಿಂತಿದ್ದಾರೆ. ಏನಾರ ಹೇಳು, ನಾನೇ ಮಾತಾಡ್ತಾ ಇದ್ದೀನಿ. ಮಾತಾಡೋ. ವ್ಲಾಗರಿಗೆ ಮಾತೇ ಬರ್ತಿಲ್ಲ ಗಾಯ್. ಮುಂದೆ ಏನ್ ಮಾತಾಡೋದು ಅಕ್ಕ? ಬರೀ ಡೌಗಳು ನಿಂತು ನಾನು ಅದನ್ನೆಲ್ಲ ವಾಯ್ಸ್ ಓವರ್ ಕಟ್ ಮಾಡ್ತೀನಿ. ಯಾಕೆ ಬೇಸ್ ಫುಲ್ಲು ಕೆಲಸ ನಡೀತಿದೆ. ಒಬ್ಬಟ್ಟು ತಟ್ಟಿದ್ದಾರೆ, ಅಲ್ಲ ಒಬ್ಬಟ್ಟು ಬೇಯಿಸಿದ್ದಾರೆ. ಇಲ್ಲಿ ಪಲಾವ್ ಎಲ್ಲ ರೆಡಿ ಆಗ್ತಾ ಇದೆ. ಇವರೇ ಚೆಫು ಇವತ್ತು. ನಾನು ಇವತ್ತು ಅಡುಗೆ ಕೆಲಸಕ್ಕೆ ಏನೂ ಕೈ ಹಾಕ್ತಿಲ್ಲ ನಾನು ಇವತ್ತು. ಗೈಸ್ ಬೇಳೆ ನೋಡೋದ್ರು ನೋಡ್ತಾ ಇದ್ದೀನಿ ಅಷ್ಟೇ. ನೋಡ್ದೆ ಕಣಮಿ ಯಾವ ಸ್ಟೈಲಲ್ಲಿ ತಿಂತೀಯ ನೋಡಿ ಕಾಕ. ತಿನ್ನು ನೋಡ, ತಿಂದಿನು. ಅಮ್ಮು ನನಗೆ ತಿನ್ಸೋದಿದ್ದು, ನಂಗೆ ಲಿಪ್ಸ್ಗೆಲ್ಲ ಮಾಡುವಂದಿಲ್ಲ. ನನ್ನ ತಂಗಿ ತಿನ್ನಿಸಿದಾಳೆ ಎಷ್ಟೋ ವರ್ಷಗಳ ನಂತರ. ಯಾರು ತಿನ್ಸ್ಬೇಕಂದ್ರೆ ಬಂದ್ರಿ ತಿನ್ಸ್ತೀನಿ. ಲ್ಯಾಟ್ರಿ ಒಳಗೆ ತಿನ್ನಕ್ಕೆ ಬರಲ್ಲ. ತಿನ್ನ ತರ್ತೀನಿ ಇವಾಗ. ತಿನ್ನು ಅರ್ಧ ಕೈ ಒಳಗಡೆ ಹೋಗುತ್ತೆ ಅವಳು ತಿನ್ನೋ ಟೈಮಲ್ಲಿ. ಒಟ್ಟು ಕೈ ಒಳಗಡೆ ಹೋಗ್ತಾರೆ, ಬೇರೆ ಪಾಠ ಒಳಗಡೆ ಹೋಗ್ತಾರೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಎಸ್, ಇಷ್ಟ ತನಕ ಇವಾಗ ಆಲ್ರೆಡಿ ಟೈಮ್ 4:30 ಆಗಿದೆ. ಅಡುಗೆ ಎಲ್ಲ ಆಯಿತು, ಎಲ್ಲ ಅವರೇ ಮಾಡಿದ್ರು. ಪುಳಿಯೋಗರೆ ಏನೋ ಈ ಹಬ್ಬದಲ್ಲಿ ಸ್ಪೆಷಲು ಒಬ್ಬಟ್ಟು ಮತ್ತು ಪುಳಿಯೋಗರೆ ಅಂತೆ. ಪುಳಿಯೋಗರೆ ಗೊಜ್ಜು ಮಾಡು ಅಂತ ಅಂದರು. ಎಲ್ಲ ನಾನು ರೆಡಿ ಮಾಡಿದೆ. ಆಮೇಲೆ ಮತ್ತೆ ನಾವು ಬೇರೆ ಕೆಲಸ ಕೊಟ್ಟರು ಅಂತ ನಾನು ಹೋದೆ. ಸೊ ನಾನು ಅದನ್ನು ಮಾಡಲಿಲ್ಲ. ಸೊ ಇವತ್ತು ಅಡುಗೆ ಕೆಲಸ ನಂದು ಏನೇನೂ ಇಲ್ಲ. ಬೇರೆ ಎಲ್ಲ ಕ್ಲೀನಿಂಗ್ ಕೆಲಸ, ಲೈಕ್ ಪಾತ್ರೆ ತೊಳೆಯೋದು ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಮುಗಿಸಿ ಈಗ ಸ್ವಲ್ಪ ಹೊತ್ತು ರೆಸ್ಟ್ ಹಂಗೆ ಮಾಡಿಕೊಂಡು ಸಿಕ್ಕಾಪಟ್ಟೆ ಟಯರ್ಡ್ ಆಗಿದ್ದೀನಿ. 3.5 hours ಅಷ್ಟೇ ಸ್ಲೀಪ್ ಆಗಿರೋದು. ಸೊ ಅದಕ್ಕೆ ಫುಲ್ ಟಯರ್ಡ್ ಆಗಿದ್ದೀನಿ. ಎದ್ದು ನೀರು ತೊಗೊಂಬರಕ್ಕೆ ಹೋಗ್ತಾಯಿದ್ದೀನಿ.
ಮೇ ಬಿ ಇದಾದಮೇಲೆ ಇವಾಗ ಹೋಗಿ ಇದಾದಮೇಲೆ ಏನೂ ಕೆಲಸ ಇಲ್ಲ ಅನ್ಕೊತೀನಿ. ಅಂದರೆ ಇವಾಗಲೇ ಆ್ಯಕ್ಚುಲಿ ಕೆಲಸ ಸ್ಟಾರ್ಟ್ ಆಗುತ್ತೆ, ಮತ್ತು ಎಲ್ಲರೂ ಬರ್ತಾರೆ, ಅವರಿಗೆ ಅರ್ಶಿನ ಕುಂಕುಮ ಕೊಡು, ಊಟಕ್ಕೆ ಬಡಿಸು ಎಲ್ಲ ಅಲ್ಲೇ ಆಗುತ್ತೆ. ಸೊ ಇವಾಗ ಹೋಗಿ ರೆಡಿ ಆಗಬೇಕು. ಮತ್ತು ಬೆಳಗ್ಗೆಯಿಂದ ನಾನು ಅಂಕಿ ಲಾಸ್ಟ್ ಟೈಮು ಹೀಗೆ ಮಾಡ್ಕೊಂಡ್ವಿ ಯುಗಾದಿ ಹಬ್ಬದಲ್ಲಿ. ಆಮೇಲೆ ಸಂಜೆ ಸ್ಯಾರಿ ಉಟ್ಕೊಳ್ಳೋಣ, ಆಮೇಲೆ ಸಂಜೆ ರೆಡಿ ಆಗೋಣ ಅಂದ್ಕೊಂಡು ಹೋಲ್ಡೇ ನಾವು ರೆಡಿನೇ ಆಗಲಿಲ್ಲ. ಬೆಳಿಗ್ಗೆ ಏನು ಡ್ರೆಸ್ ಹಾಕೊಂಡಿದ್ವು ಅದು ಹಂಗೆ ಆಗಿಬಿಟ್ಟು. ಸೊ ಇವತ್ತು ಹಂಗೆ ಆಗಬಾರ್ದು ಅಂತ ಅನ್ಕೊತೀನಿ. ಸೊ ನೀರು ತೊಗೊಂಡು ಹೋಗಿ ಪಟ್ಟಂತ ರೆಡಿ ಆಗಿ ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್ ನಾವು ರೆಡಿ ಆಗಿದ್ದೀನಿ. ಸೊ ಇವಾಗ ಎಲ್ಲರೂ ಬರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕರೆಂಟ್ ಇಲ್ಲ ಗೈಸ್. ನಾನು ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸೊ ಕರೆಂಟ್ ಇಲ್ಲ, ಹಂಗೊಂದು ಗೈಸ್ ಕರೆಂಟ್ ಬಂತು. ಸೊ ಎಸ್ ಇವಾಗ ಜನ ಎಲ್ಲರೂ ಬರ್ತಾರೆ. ಸೊ ಹೋಗಿ ಏನು ಕೆಲಸ ಇದೆ ಅಂತ ನೋಡ್ಕೊಳ್ಳೋಣ. ಆ್ಯಂಡ್ ನನ್ನ ಔಟ್ಫಿಟ್ಟು ನನ್ನ ಪಕ್ಕ ಇದು ನೆಕ್ಸ್ಟ್ ಟೈಮ್ ಇನ್ನೊಂದ್ಸತಿ ಹಾಕಬೇಕು. ಬಿಕಾಸ್ ಫೋಟೋಸ್ ಏನೋ ಚೆನ್ನಾಗಿ ಬರ್ತಿಲ್ಲ. ನಮ್ಮನೆ ಐಫೋನಲ್ಲೇ ತೆಗೆಯೋಕೆ ನೋಡಿದೆ, ಫೋಟೋಸ್ ಚೆನ್ನಾಗಿ ಗೊತ್ತಿಲ್ಲ. ಸೊ ಎಸ್ ಸಿಗ್ತೀನಿ ನಿಮಗೆ ಆಮೇಲೆ. ಅಲ್ಲಾಡಿಸ್ತೀಯಾ? ಈಗಲೇ ಅಲ್ಲಾಡಿಸ್ತೀಯಾ? ಬೇಡ ಬಿಡು. ಕೊನೆಗೆ ಅಲ್ಲಾಡಿಸಿದ್ರು ಗೈಸ್. ಬರೀ ಇಂಥದೆಯಾ? ಮುಗೀತು ಗೈಸ್. ಹೇಳ್ದೆ, ನೀನು ಹೇಳ್ಬಿಡು. ಬನ್ನಿ ಊಟ ಮಾಡೋಣ. ನಾನು ಈಗ ಸದ್ಯಕ್ಕೆ ಊಟ ಮಾಡಬೇಕು. ತಟ್ಟಿದೆ. ಫೋನ್ ಇಟ್ಕೊಂಡೆ ಊಟ ಮಾಡ್ತಿದ್ದೀನಿ. ಗೈಸ್ ನಮಗೆ ನಾವೇ ಬಡಿಸ್ಕೊಳ್ಳೋ ಪರಿಸ್ಥಿತಿ ಬಂದೈತೆ. ಗೈಸ್ ಲಕ್ಷ್ಮಿ ಅಲ್ಲಾಡ್ಸಾಯ್ತು, ಎಲ್ರದ್ದು ಊಟ ಆಗಿದೆ, ಎಲ್ಲರೂ ಎಲ್ಲ ಬಂದು ಎಲ್ಲ ಊಟ ಆಯಿತು. ಸೊ ಇವಾಗ ಲಾಸ್ಟ್ ಆಫ್ ಫುಡ್ ನಾವು 3 ಜನನೇ ಜಾಸ್ತಿ ಬಡಿಸಿದ್ದು. ನಮಗೆ ಬಡಿಸೋರು ಯಾರೂ ಇಲ್ಲ, ನಮಗೆ ನಾವೇ ಇಟ್ಕೊಂಡು ಕೂತಿದ್ದೀವಿ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ಮೆನು ಬಂದು ಇದು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.